ಸೂರ್ಯ ಮುಳುಗಿದ ನಂತರ ಈ ಜೀವಿ ಜಾಗೃತವಾಗುತ್ತೆ. ಮಾನವರಿಗೆ ಕಾಣದಂತ ಲೋಕವನ್ನ ಕಾಣುವ ಶಕ್ತಿ ಇದಕ್ಕಿದೆ. ರಾತ್ರಿ ಮೌನವಾಗಿರುವಾಗ ಅಚಾನಕ್ಕಾಗಿ ಕತ್ತಲಲ್ಲಿ ಕೇಳಿಸುವಂತ ಆ ಧ್ವನಿ, ಇದು ಪಕ್ಷಿಯ ಶಬ್ದವೋ ಅಥವಾ ಯಾವುದೋ ಬೇರೆ ಶಕ್ತಿಯ ಎಚ್ಚರಿಕೆಯೋ, ಮರಣದ ಸಂಕೇತ ಅಂತ ಜನರು ನಂಬುವ ಆ ಕಣ್ಣುಗಳು. ಕತ್ತಲಲ್ಲೂ ಹೊಳೆಯುವ ಗೂಬೆ ಬಗ್ಗೆ ನಿಮ್ಗೆ ನಿಜವಾಗಿಯೂ ಎಷ್ಟು ಗೊತ್ತು? ಗೂಬೆಯನ್ನ ಕಂಡ್ರೆ ಎಷ್ಟೋ ಜನ ಭಯ ಬೀಳ್ತಾರೆ, ಮತ್ತಷ್ಟು ಜನ ಶುಭನ ಅಶುಭನ ಅಪಶಕುನನ ಅನ್ನೋ ಹಲವಾರು ಕಾರಣಗಳನ್ನ ಇಟ್ಕೊಂಡು ಯೋಚನೆ ಮಾಡ್ತಾರೆ. ಏಕೆ ಗೂಬೆಯನ್ನ ನೋಡಿದ್ರೆ ಹೆದರ್ಕೋತಾರೆ? ಕೆಲವೊಂದು ಪಕ್ಷಿಗಳನ್ನ ನೋಡಿದ್ರೆ ಇಷ್ಟಪಡುವಂತ ಜನ ಗೂಬೆಯನ್ನ ನೋಡಿದ್ರೆ ಮಾತ್ರ ಭಯ ಪಡ್ತಾರೆ. ಯಾಕೆ ಗೊತ್ತಾ? ಅದನ್ನ ನೋಡಿದ ತಕ್ಷಣ ನಮ್ಗೆ ಏನೋ ಕೆಟ್ಟದ್ದಾಗುತ್ತೆ, ಏನೋ ಗ್ರಹಚಾರ ಅನ್ನೋ ಭಾವನೆಗೆ ಒಳಗಾಗ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ಜನ ಮಾತ್ರ ಇದನ್ನ ಅದೃಷ್ಟದ ಪಕ್ಷಿ ಅಂತ ಕೂಡ ಅನ್ಕೋತಾರೆ. ಯಾಕೆ ಗೊತ್ತಾ? ಇದು ಲಕ್ಷ್ಮಿಯ ವಾಹನ ಆಗಿರೋದ್ರಿಂದ ಲಕ್ಷ್ಮೀ ದೇವಿನೇ ನಮಗೆ ಒಲಿದ ಹಾಗೆ ಅಂತ, ಅದೃಷ್ಟ ಅಂತ ಸ್ವಲ್ಪ ಜನ ನಂಬ್ತಾರೆ. ರಾತ್ರಿ ಹೊತ್ತಲ್ಲಿ ಅತಿ ಹೆಚ್ಚಾಗಿ ಎಚ್ಚರಿಕೆಯಾಗಿರುವಂತ ಪಕ್ಷಿ ಅಂದ್ರೆ ಅದು ಗೂಬೆ. ಇದನ್ನ ರಾತ್ರಿಯ ರಾಜ ಅಂತ ಕರೀತಾರೆ. ಹಾಗಾದ್ರೆ ಗೂಬೆ ಹೇಗೆ ಲಕ್ಷ್ಮೀ ದೇವಿಯ ವಾಹನವಾಯ್ತು ಅಂತ ನೋಡೋದಾದ್ರೆ, ಒಂದು ದಂತಕಥೆಯ ಪ್ರಕಾರ ಸ್ವರ್ಗದಿಂದ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಸಂದರ್ಭದಲ್ಲಿ ರಾತ್ರಿಯ ವೇಳೆ ಯಾವ ಪಕ್ಷಿಯೂ ಕೂಡ ಎಚ್ಚರವಾಗಿರೋದನ್ನ ಲಕ್ಷ್ಮೀ ದೇವಿಯು ನೋಡೋದಿಲ್ಲ. ಹಾಗೆ ಲಕ್ಷ್ಮೀ ದೇವಿಯ ಕಣ್ಣಿಗೆ ಯಾವುದೇ ರೀತಿ ಪಕ್ಷಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅಂಥ ಸಮಯದಲ್ಲಿ ಗೂಬೆ ಮೊದಲ ಬಾರಿಗೆ ಲಕ್ಷ್ಮೀ ದೇವಿಯ ಕಣ್ಣಿಗೆ ಬೀಳುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಯು ಈ ಗೂಬೆಯನ್ನೇ ತನ್ನ ವಾಹನವನ್ನಾಗಿ ಬಳಸಿಕೊಳ್ಳುತ್ತಾಳಂತೆ. ಹಾಗೆ ದೀಪಾವಳಿ ಸಮಯದಲ್ಲಿ ಗೂಬೆ ಕಾಣೋದಾಗ್ಲಿ, ಗೂಬೆಯ ಧ್ವನಿ ಕೇಳೋದಾಗ್ಲಿ ಅದು ಶುಭ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮೀ ದೇವಿಯನ್ನ ಹೇಗೆ ಪೂಜೆ ಮಾಡ್ತಾರೋ ಅದೇ ರೀತಿ ಗೂಬೆಯನ್ನ ಕೂಡ ಪೂಜೆ ಮಾಡುವಂತ ಪದ್ಧತಿ ಇದೆ. ಈ ಪದ್ಧತಿಯನ್ನ ಲಕ್ಷ್ಮೀನಾರಾಯಣ ಟೆಂಪಲ್, ವೆಲ್ಲೂರ್, ತಮಿಳುನಾಡಲ್ಲಿ ನೀವು ನೋಡ್ಬೋದು. ಈ ಗೂಬೆ ಏನಾದ್ರೂ ಗರ್ಭಿಣಿಯಾಗಿರುವಂತಹ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಪದೇ ಪದೇ ಗೂಬೆಯನ್ನ ನೋಡೋದು, ಪದೇ ಪದೇ ಏನಾದ್ರೂ ನಿಮ್ಮ ಕಣ್ಣಿಗೆ ಅಂದ್ರೆ ಗರ್ಭಿಣಿ ಹೆಂಗಸರ ಕಣ್ಣಿಗೆ ಗೂಬೆ ಕಾಣಿಸ್ಕೊಂಡ್ರೆ ಅದು ಒಂದು ಅಶುಭದ ಸಂಕೇತ ಅಂತ ಹೇಳ್ತಾರೆ. ಅದರಿಂದ ಸ್ವಲ್ಪ ಕೆಟ್ಟ ಘಟನೆಗಳು ನಡೀಬಹುದು ಅಂತ ಹೇಳ್ತಾರೆ. ಅದೇ ಏನಾದ್ರೂ ಗರ್ಭಿಣಿಯಾಗಿರುವಂತ ಹೆಣ್ಣು ಮಕ್ಕಳನ್ನ ಗೂಬೆ ಏನಾದ್ರೂ ಸ್ಪರ್ಶ ಮಾಡಿದ್ರೆ, ಮುಟ್ಟಿದ್ರೆ ಅದೊಂದು ಅದೃಷ್ಟ ಅಂತಾನೂ ಕೂಡ ಹೇಳ್ತಾರೆ. ಅಂದ್ರೆ ಹುಟ್ಟೋ ಮಗುವಿಗೆ ತುಂಬಾ ಅದೃಷ್ಟ ಇದೆ ಅನ್ನೋ ಸೂಚನೆಯಾಗಿರುತ್ತಂತೆ. ನೋಡಿ, ನಮ್ಮ ಕೆಲವು ಸಂಪ್ರದಾಯದ ಪ್ರಕಾರ ಈ ಗೂಬೆ ಶಬ್ದ ಕೇಳೋದು, ಹಾಗೆ ಅದನ್ನ ಸ್ಪರ್ಶ ಮಾಡ್ಕೊಳ್ಳೋದು ಎಲ್ಲವೂ ಅಶುಭದ ಸಂಕೇತ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಗೂಬೆ ಗರ್ಭಿಣಿ ಹೆಂಗಸನ್ನ ಸ್ಪರ್ಶ ಮಾಡಿದ್ರೆ, ಮುಟ್ಟಿದ್ರೆ ಅದು ಅಶುಭ ಅಲ್ಲ, ಬದಲಾಗಿ ಅದು ತುಂಬಾ ಅದೃಷ್ಟ ಅಂತ ಹೇಳ್ತಾರೆ. ಹಾಗೇನೆ ಮನೆಗಳಲ್ಲಿ ಎಷ್ಟೋ ಜನ ಅನಾರೋಗ್ಯದಿಂದ ನರಳ್ತಾ ಇರ್ತಾರೆ. ಅಂತಹ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗೆ ಈ ಗೂಬೆ ಏನಾದ್ರೂ ಕಾಣಿಸ್ಕೊಂಡ್ರೆ, ಹಾಗೆ ಆ ವ್ಯಕ್ತಿಯನ್ನ ಸ್ಪರ್ಶ ಮಾಡಿದ್ರೆ, ಮುಟ್ಟಿದ್ರೆ ಅಥವಾ ತಾಕಿದ್ರೆ ಮುಂದಿನ ದಿನಗಳಲ್ಲಿ ಎಂತಹ ಗಂಭೀರವಾಗಿರುವಂತ ಕಾಯಿಲೆ ಇದ್ರೂ ಕೂಡ, ಎಷ್ಟೇ ಅನಾರೋಗ್ಯದಿಂದ ಆ ವ್ಯಕ್ತಿ ಬಳಲ್ತಾ ಇದ್ರೂ ಕೂಡ ಆ ವ್ಯಕ್ತಿ ಮೊದ್ಲಿನ ತರನೇ ಆಗ್ತಾರೆ, ಕಾಯಿಲೆಯಿಂದ ನಿಧಾನವಾಗಿ ಗುಣಮುಖವಾಗ್ತಾರೆ ಅನ್ನೋ ಸೂಚನೆಯನ್ನ ಆ ಗೂಬೆ ಕೊಡುತ್ತೆ. ಹೀಗೆ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ಅಂದ್ರೆ ನಮ್ಮ ಪೂರ್ವಜರ ಜೊತೆ ಕೂಡ ಸಂಪರ್ಕವನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗಾಗ್ಲೇ ಸಾವನ್ನಪ್ಪಿರ್ತಾರಲ್ಲ ಅಂತವರ ಜೊತೆ ಕೂಡ ಆ ಗೂಬೆ ಸಂಪರ್ಕವನ್ನ ಹೊಂದಿರುತ್ತಂತೆ. ಹಾಗೆ ನಾವೇನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಗೂಬೆಯನ್ನ ನೋಡೋದು, ಅಷ್ಟೇ ಅಲ್ಲದೆ ಮಧ್ಯಾಹ್ನದ ಸಮಯದಲ್ಲಿ ಅದು ಕಾಣಿಸ್ಕೊಳ್ಳೋದು, ಹಾಗೆ ಗೂಬೆಯ ಶಬ್ದವನ್ನ ಕೇಳೋದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ನಾವು ನೋಡೋ ಹಾಗೆ ರಾತ್ರಿ ಹೊತ್ತಲ್ಲಿ ಮಾತ್ರ ಈ ಗೂಬೆಯ ಶಬ್ದವನ್ನ ಕೇಳ್ತಿರ್ತೀವಿ. ಆದ್ರೆ ಬೆಳಗ್ಗಿನ ಹೊತ್ತಲ್ಲಿ ಇಂತಹ ವಿಷಯಗಳು ಕಂಡು ಬಂದ್ರೆ ಅದು ಶುಭ ಸಂಕೇತವಾಗಿರುತ್ತೆ. ಅಷ್ಟೇ ಅಲ್ಲದೆ ಯಾರಾದ್ರೂ ಕೆಲಸಕ್ಕೆ ಹೋಗುವಂತ ಟೈಮಲ್ಲಿ ಗೂಬೆಯನ್ನ ನೋಡಿದ್ರೆ, ಹಾಗೆ ಅದರ ಶಬ್ದವನ್ನ ಕೇಳಿದ್ರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಜೊತೆಗೆ ಗೂಬೆಯು ಒಂದೇ ಕಡೆ ಕೂತ್ಕೊಂಡಿರೋದನ್ನ ನೋಡಿದ್ರೆ, ಅದು ಕೂಡ ನಿಮ್ಮನ್ನ ನೋಡ್ತಿದ್ರೆ ಅದು ಶುಭ ಸಂಕೇತ ಅಂತಾನೂ ಕೂಡ ಹೇಳ್ತಾರೆ. ಆದ್ರೆ ಈ ರೀತಿ ಆಗೋದು ತುಂಬಾ ವಿರಳ. ಅದೇ ರೀತಿ ಅಕಸ್ಮಾತ್ ಗೂಬೆಯ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇದ್ರೆ, ನೀವು ಕೂಡ ಅದನ್ನೇ ನೋಡ್ತಾ ಇದ್ರೆ ಅದೂ ಸಹ ಶುಭ ಸಂಕೇತವಾಗಿರುತ್ತಂತೆ. ಮತ್ತೆ ಈ ರೀತಿ ನೋಡ್ತಾ ಇದ್ರೆ ಎಷ್ಟು ಸಾಧ್ಯವೋ ಅಷ್ಟು ನೋಡ್ತಾನೆ ಇದ್ರೆ ಅತಿ ಹೆಚ್ಚು ಶ್ರೇಷ್ಠ ಫಲಗಳನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಗೂಬೆಯ ಶುಭ ದೃಷ್ಟಿ ನಿಮ್ಮ ಮೇಲೆ ಬಿದ್ರೆ ಅದಕ್ಕಿಂತ ಅದೃಷ್ಟ ಮತ್ತೊಂದಿಲ್ಲ. ಬರುವ ದಿನಗಳಲ್ಲಿ ಸಂಪತ್ತು ನಿಮ್ಮನ್ನ ಹುಡುಕಿಕೊಂಡು ಬರುವಂತ ಸಾಧ್ಯತೆ ಇರುತ್ತಂತೆ.
ಮತ್ತೆ ನೀವು ಯಾವ ಜಾಗದಲ್ಲಿ ಹಣವನ್ನ ಇಡ್ತೀರೋ ಆ ಜಾಗದಲ್ಲಿ ಗೂಬೆಯ ಚಿತ್ರವೊಂದನ್ನ ಇಟ್ರೆ ನಿಮ್ಮ ಆದಾಯ ದಿನಗಳೆದಂತೆ ಜಾಸ್ತಿಯಾಗುತ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ನೀವು ಮಾಡಿರುವಂತ ಸಾಲದಿಂದ ಮುಕ್ತರಾಗಿ ಒಳ್ಳೆಯ ದಿನಗಳು ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ. ಗೂಬೆಗಳು ಬರೀ ಸಂಪತ್ತನ್ನ ಅಷ್ಟೇ ನೀಡಲ್ಲ, ಅವುಗಳು ನೆಮ್ಮದಿ ಸುಖಗಳನ್ನ ಕೂಡ ಕಲ್ಪಿಸುವ ಮಹಾಶಕ್ತಿಯನ್ನ ಹೊಂದಿರುತ್ತವಂತೆ. ಸಾಮಾನ್ಯವಾಗಿ ಗೂಬೆಗಳು ಯಾರ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅವು ಮನುಷ್ಯರಿಂದ ಸದಾ ದೂರ ಉಳಿಯೋದಕ್ಕೆ ಬಯಸ್ತವೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಒಳಗಡೆ ಗೂಬೆಯನ್ನ ಭವಿಷ್ಯದ ಸೂಚಕ ಅಂತ ಗುರುತಿಸಲಾಗಿದೆ. ಗೂಬೆಯ ಧ್ವನಿಯನ್ನ ಕೇಳಿದ್ರೆ ಶುಭ ಸೂಚಕ, ಅದರಲ್ಲೂ ಗೂಬೆಯ ಧ್ವನಿಯನ್ನ ಎಡಬಲದಿಂದ ಕೇಳಿದ್ರೆ ಅದಕ್ಕಿಂತ ಶುಭ ಸೂಚಕ ಮತ್ತೊಂದಿಲ್ವಂತೆ. ಒಂದ್ ವೇಳೆ ನೀವೆಲ್ಲಾದ್ರೂ ಹೋಗ್ತಿದ್ದಾಗ ರಸ್ತೆಯ ಮಧ್ಯದಲ್ಲಿ ಗೂಬೆಯನ್ನ ಕಂಡ್ರೆ ಕೆಲವರು ಭಯ ಪಡ್ತಾರೆ, ಮುಂದೆ ಏನಾದ್ರೂ ತೊಂದರೆ ಆಗುತ್ತಾ, ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ. ಆದ್ರೆ ಕೆಲವರು ಹೇಳೋ ಪ್ರಕಾರ ಶೀಘ್ರದಲ್ಲೇ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಸೂಚನೆಯಾಗಿರುತ್ತಂತೆ. ಗೂಬೆಗಳನ್ನ ಹೇಗೆ ವರದಾಯಕ ಪಕ್ಷಿ ಅಂತ ಪುರಾಣದಲ್ಲಿ ವರ್ಣಿಸಲಾಗಿದೆಯೋ ಅದೇ ರೀತಿ ದರಿದ್ರದ ಸೂಚಕ ಅಂತನೂ ಕೂಡ ಹೇಳಲಾಗಿದೆ. ಮನೆಯ ಮೇಲೆ ಪದೇ ಪದೇ ಗೂಬೆ ಬಂದು ಕುಳಿತುಕೊಳ್ತಾ ಇದ್ರೆ ಆ ಮನೆಯಲ್ಲಿ ಏನಾದ್ರೂ ತೊಂದರೆ ಬರುತ್ತೆ ಅನ್ನೋ ಮುನ್ಸೂಚನೆಯಾಗಿರುತ್ತಂತೆ. ಅಷ್ಟೇ ಅಲ್ಲದೆ ಮನೆ ಮುಂದೆ 3 ದಿನಗಳ ಕಾಲ ಗೂಬೆಯು ಕುಳಿತುಕೊಂಡ್ರೆ ಮನೆಯಲ್ಲಿ ಕಳ್ಳತನವಾಗುವಂತಹ ಸಾಧ್ಯತೆ ಇದೆ ಅನ್ನೋ ಸೂಚನೆಯಾಗಿರುತ್ತಂತೆ. ಮತ್ತೆ ಈ ಗೂಬೆಗಳು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ತವೆ. ಅವುಗಳಲ್ಲಿ ಪೂರ್ವದಲ್ಲಿ ಕಾಣಿಸಿಕೊಂಡ್ರೆ ರಾಜಯೋಗ, ಪಶ್ಚಿಮದಲ್ಲಿ ಕಾಣಿಸಿಕೊಂಡ್ರೆ ಸ್ವಲ್ಪ ಆರೋಗ್ಯ ದೃಷ್ಟಿಯಲ್ಲಿ ಹುಷಾರಾಗಿರ್ಬೇಕು, ಅದೇ ಉತ್ತರಕ್ಕೆ ಕಾಣಿಸಿಕೊಂಡ್ರೆ ಧನಯೋಗ, ಹಾಗೆ ದಕ್ಷಿಣದಲ್ಲಿ ಕಾಣಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ತುಂಬಾ ಯೋಚನೆಗಳಿವೆ ಅನ್ನೋ ಸೂಚನೆಯಾಗಿರುತ್ತಂತೆ. ಹಾಗಾದ್ರೆ ಇಷ್ಟೆಲ್ಲಾ ಶುಭ ಸೂಚನೆ ಕೊಡುವಂತಹ ಈ ಗೂಬೆಯನ್ನ ಯಾಕೆ ಎಲ್ರೂ ಕೆಟ್ಟ ಸೂಚನೆ ಅಥವಾ ಅಪಶಕುನ ಅಂತ ನೋಡ್ತಾರೆ ಗೊತ್ತಾ? ಈ ಗೂಬೆಗಳ ವಾಸಸ್ಥಳ ಅನ್ನೋದು ಪಾಳು ಬಿದ್ದ ಬಾವಿ, ಪಾಳು ಬಿದ್ದ ಮನೆ, ಬಂಗಲೆಗಳಲ್ಲಿ ವಾಸಿಸುತ್ತೆ. ಇದರಿಂದ ಜನಗಳ ಮೈಂಡ್ ಸೆಟ್ ಅನ್ನೋದು ಕೂಡ ಇದೇ ರೀತಿ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಗೂಬೆಗಳು ಕೂಡ ಅಷ್ಟಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಇದಕ್ಕೆ ಕಾರಣವಾದ್ರೂ ಏನಿರ್ಬೋದು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.